ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತಿನ ವಿಡಿಯೋ ಬಂದು ಎಂದ್ರ ಬಗ್ಗೆ ಅಂದರೆ, ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ಬೋದು, ಅದು ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಥವಾ ಸ್ಟೇಟ್ SSP ಸ್ಕಾಲರ್ಶಿಪ್ ಅಪ್ಡೇಟ್ ಬಗ್ಗೆ. ಈ ವಿಡಿಯೋ ಬಂದು ಯಾವತ್ತು ಮಾಡ್ತಿರೋದು ಅಂತಂದರೆ 16/12/2024, ಹಂಗಂದರೆ ಡಿಸೆಂಬರ್ 16ನೇ ತಾರೀಕಿಂದು. ಇದನ್ನ ನೀವು ಡಿಸೆಂಬರ್ ಅಪ್ಡೇಟ್ ಅಂತ ಕೂಡ ನೀವು ತಿಳ್ಕೊಬೋದು. ನೀವು ಆಲ್ರೆಡಿ ಎಷ್ಟೊಂದು ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಿದ್ದೀರಾ, ಎಷ್ಟೊಂದು ಏನು ಅಂತಂದರೆ ಸ್ಕಾಲರ್ಶಿಪ್ ಬಗ್ಗೆ ಒಂದು ವಿಡಿಯೋ ಮಾಡೋಕ್ಕೆ ಏನು ಅಪ್ಡೇಟು ಅಂತ ಹೇಳ್ತಿದ್ರಿ. ಅದರಿಂದ ನಾನು ಇವತ್ತೊಂದು ವಿಡಿಯೋ ಮಾಡಾಕ್ತಾ ಇದ್ದೀನಿ. ಜೊತೆಗೆ SSP ಕಡೆಯಿಂದ ಒಂದು 2 ಬಿಗ್ ಅಪ್ಡೇಟ್ ಬಂದಿದೆ. ಅದೇನು ಅಂತ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾನು SSP ಸ್ಕಾಲರ್ಶಿಪ್ ಬಗ್ಗೆ ಆದಷ್ಟು ಬೇಗ ಎಲ್ಲ ಅಪ್ಡೇಟ್ನ ಕೊಡ್ತಿರ್ತೀನಿ. ಮತ್ತು ನಿಮ್ಮ ಯಾವ್ದಾರ ಫ್ರೆಂಡ್ಸಿಗೆ ಈ ಚಾನಲ್ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಅವ್ರಿಗೂ ಈ ಚಾನಲ್ ಬಗ್ಗೆ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ. ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಇದು SSP ವೆಬ್ಸೈಟ್ ಪೇಜು. ಇದು ನಾರ್ಮಲ್ ಆಗಿ ಹಿಂಗಿರುತ್ತೆ, ನಿಮಗೆ ಎಲ್ರಿಗೂ ಗೊತ್ತಿದೆ. ಇವತ್ತಿನ ಅಪ್ಡೇಟ್ ಏನು ಅಂತಂದರೆ, ಸ್ಕಾಲರ್ಶಿಪ್ ಅಕಾಡೆಮಿಕ್ ಇಯರ್ 2022 ಮತ್ತು 2023 ಸ್ಕಾಲರ್ಶಿಪ್ ಬಗ್ಗೆ, ಮತ್ತು 2023-24 ಸ್ಕಾಲರ್ಶಿಪ್ ಬಗ್ಗೆ. ನೀವು ಎಷ್ಟೊಂದು ಜನ ಎಲ್ಲ ಕೇಳ್ತಿದ್ದೀರಿ 2022-23 ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ? ಎಷ್ಟೊಂದು ಜನಕ್ಕೆ ಬಂದಿದೆ, ನಮಗೆ ಯಾಕೆ ಬರ್ತಿಲ್ಲ? ಮ್ಯಾನೇಜ್ಮೆಂಟ್ ಅವ್ರಿಗೆ ಬರುತ್ತಾ ಅಥವಾ CET ಅವ್ರಿಗೆ ಮಾತ್ರನಾ? ಈ ರೀತಿ ಎಷ್ಟೊಂದು ಜನ ಕೇಳ್ತಿದ್ರಿ. ಅದಕ್ಕೆ SSP ಕಡೆಯಿಂದ 2 ಬಿಗ್ ಅಪ್ಡೇಟ್ ಬಂದಿದೆ. ಅದೇನು ಅಂತ ನಾನು ನಿಮ್ಗೆ ನೆಕ್ಸ್ಟ್ ಸ್ಲೈಡ್ ಕೂಡ ತಿಳಿಸ್ಕೊಡ್ತೀನಿ. ಏನು ಅಂತಂದರೆ 2022-23 ಮತ್ತು 23 ಮತ್ತು 24 ಎಷ್ಟೊಂದು ಜನಕ್ಕೆ ಆಲ್ರೆಡಿ ಬಂದಿತ್ತು. ಮತ್ತು ಎಷ್ಟೊಂದು ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿ ಬಂದಿರಲಿಲ್ಲ. ಬೆಂಗಳೂರವ್ರಿಗೆ ಸೌತ್ ಅವರಿಗೆ ಎಷ್ಟೊಂದು ಜನಕ್ಕೆ ಬಂದಿರಲಿಲ್ಲ. ಮತ್ತು ಎಷ್ಟೊಂದು ಕಾಲೇಜಸ್ಗೆ ಬಂದೇ ಇರಲಿಲ್ಲ, ಪ್ರೊಸೆಸ್ಸೇ ಆಗಿರಲಿಲ್ಲ. ಅವರಿಗೆಲ್ಲ ಇವಾಗ ಪ್ರೊಸೆಸ್ ಆಗಿ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನಾನು ನಿಮಗೆ ವಿತ್ ಪ್ರೂಫ್ ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೀನಿ. ಏನು ಅಂತಂದರೆ, ಒಬ್ಬ ವಿದ್ಯಾರ್ಥಿ ಆಲ್ರೆಡಿ 1 ಇಯರ್ ಆಗಿತ್ತು ಅವ್ರ ಸ್ಕಾಲರ್ಶಿಪ್ ಹಾಕಿ, ಅವ್ರಿಗೆ ಯಾವುದೇ ರೀತಿ ಅಪ್ಡೇಟ್ ಬಂದೇ ಇರಲಿಲ್ಲ, ಜಸ್ಟ್ ಪ್ರೊಸೆಸ್ ಕೂಡ ಆಗಿರಲಿಲ್ಲ. ಇತ್ತೀಚೆಗೆ 1 ತಿಂಗಳಿಂದ ಅವರಿಗೆ ಎಲ್ಲ ಪ್ರೊಸೆಸ್ ಆಗಿ ಅಪ್ರೂವ್ಡ್ ಬೈ DBT ಆಗಿ, ಅಪ್ರೂವ್ಡ್ ಬೈ DDO ಕೂಡ ಆಗಿ, ಅವ್ರಿಗೆ ಅಮೌಂಟ್ ಶಾಂಕ್ಷನ್ ಆಗಿ ಅವ್ರ ಅಕೌಂಟಿಗೆ ಬಂದಿದೆ. ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ನೋಡಿ 2023-24 ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ? ಡೇಟ್ ಬಂದು ನೀವು ಕೂಡ ಅಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು, 3/12/2024, ಹಂಗಂದ್ರೆ ಇವತ್ತು 16, ಜಸ್ಟ್ ಒಂದು 10-13 ಡೇಸ್ ಬ್ಯಾಕು ಬಂದಿದೆ ನೋಡಿ. ಅಮೌಂಟು 16,250 ರೂಪಾಯಿ, ಸ್ಟೇಟಸ್ ಸಕ್ಸಸ್ ಅಂತ ಬಂದಿದೆ. ನೀವು ವಿದ್ಯಾರ್ಥಿ ಬಂದು ಆಲ್ರೆಡಿ ಇವರು M.Pharm ಅವರು ಆಲ್ರೆಡಿ ಇವರು ಕಂಪ್ಲೀಟ್ ಮಾಡಿದ್ದಾರೆ M.Pharmನ ಕೂಡ. ಅವರಿಗೆ ಸೆಕೆಂಡ್ ಇಯರ್ ಸ್ಕಾಲರ್ಶಿಪ್ ಬಂದಿರಲಿಲ್ಲ, ಅವ್ರಿಗೆ ಫಸ್ಟ್ ಇಯರ್ ಸ್ಕಾಲರ್ಶಿಪ್ ಬಂದಿರಲಿಲ್ಲ, ಅದನ್ನು ಲಾಸ್ಟ್ ಮಂತಲ್ಲಿ ಬಂದಿತ್ತು. ಅದು ಕೂಡ ನಾನು ಆಲ್ರೆಡಿ ಅಪ್ಡೇಟ್ ಮಾಡಿ ನಿಮಗೆಲ್ಲ ತೋರಿಸಿದ್ದೆ. ಇದು ಸೆಕೆಂಡ್ ಇಯರ್ದು. ಎಷ್ಟೊಂದು ಜನಕ್ಕೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎರಡೂ ಬಂದಿಲ್ಲ, ಬಟ್ ಇವರಿಗೆ ಸೆಕೆಂಡ್ ಇಯರ್ ಮಾತ್ರ ಬಂದಿರಲಿಲ್ಲ. ಅವರು ವೆಯ್ಟ್ ಮಾಡ್ತಾನೆ ಇದ್ರು. ಇದು ಇದೇ ತಿಂಗಳು 3ನೇ ತಾರೀಕು ಕ್ರೆಡಿಟ್ ಆಗಿದೆ ಅಕೌಂಟಿಗೆ. ಇವ್ರು ಆಲ್ರೆಡಿ 1 ಇಯರ್ ಮೇಲಾಗಿತ್ತು ಅಪ್ಲೈ ಮಾಡಿ. ಏನು ಅಂತಂದರೆ, ಇದೇ ರೀತಿ ಅವರೊಬ್ಬರಿಗೆ ಎಲ್ಲ ಎಷ್ಟೊಂದು ಜನಕ್ಕೆ ಇದೇ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಆಲ್ರೆಡಿ 1 ವೀಕಿಂದ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಎಷ್ಟೊಂದು ಜನಕ್ಕೆ ಪ್ರೊಸೆಸ್ ಆಗಿದ್ದರೂ ಕೂಡ ಪ್ರೊಸೆಸ್ ಆಗಿ ಅಪ್ರೂವ್ಡ್ ಬೈ DBT ಮತ್ತು DDO ಕೂಡ ಬರ್ತಿದೆ. ಮತ್ತು ನಿಮ್ಗೆಲ್ರಿಗೂ ಡೌಟ್ ಉಂಟು ಏನು ಅಂತಂದರೆ, ಇವರು CETನ ಮ್ಯಾನೇಜ್ಮೆಂಟ ಅಂತ. ಇವರು CET ಅವರು, CET ಅದರಿಂದ ಅವ್ರಿಗೆ ಬಂದಿದೆ. ಎಷ್ಟೊಂದು ಜನಕ್ಕೆ ಮ್ಯಾನೇಜ್ಮೆಂಟ್ಗೆ ಹಿಂದೆ ಬಂದಿತ್ತು, ಬಟ್ ಇತ್ತೀಚೆಗೆ ಯಾಕೋ ಬರ್ತಿಲ್ಲ. ನಾನು ಆಲ್ರೆಡಿ ಹೇಳ್ದಂಗೆ ಮ್ಯಾನೇಜ್ಮೆಂಟಿಗೆ ಸ್ಕಾಲರ್ಶಿಪ್ ಬರೋದು ಭಾಳ ಕಷ್ಟ ಇದೆ, ಯಾಕಂದರೆ ಸ್ಟಾಪ್ ಮಾಡಿದ್ದಾರೆ. ಏನಾದರೂ ನಿಮಗೆ ಅಪ್ರೂವ್ ಆಗಿ ಸ್ಯಾಂಕ್ಷನ್ ಆಗಿ ಪುಷ್ ಟು DBT ಮತ್ತು ಅಪ್ರೂವ್ಡ್ ಬೈ DDO ಆಗಿದ್ರೆ, ಅದು ಇನ್ನೂ ಪೆಂಡಿಂಗ್ ಮಾತ್ರ ಇದೆ, ಅದು ಅಂಥ ಅಮೌಂಟ್ ಬರ್ಬೋದು. ಹೊಸ್ದಾಗಿ ಮಾತ್ರ ಕ್ರಿಯೇಟ್ ಮಾಡಿ ಹೊಸ್ದಾಗಿ ಅಪ್ರೂವ್ ಆಗಿ ಬರೋದು ಕಷ್ಟ ಮ್ಯಾನೇಜ್ಮೆಂಟ್ ಅವರಿಗೆ. ಏನಿದ್ರು CET ಅವರಿಗೆ ಮಾತ್ರ ಕೊಡೋಕ್ಕೆ ಅಂತ ಸರ್ಕಾರ ಡಿಸೈಡ್ ಮಾಡಿದೆ. ನಿಮಗೆ 2023-24 ಸ್ಕಾಲರ್ಶಿಪ್ಪು ಆಲ್ಮೋಸ್ಟ್ ಎಷ್ಟೊಂದು ಜನಕ್ಕೆ ಬಂದಿದೆ, ಇನ್ನೊಂದು ಸ್ವಲ್ಪ ಜನಕ್ಕೆ ಬಂದಿಲ್ಲ. ಅವರು ವೆಯ್ಟ್ ಮಾಡ್ತಾ ಇರಿ. ನಿಮಗೆ ಬರಬೇಕು ಅಂತಂದರೆ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಒಂದು ಕ್ರೈಟೀರಿಯಾ ಹೇಳ್ತೀನಿ, ಅದೇನು ಅಂತ ನಾನು ನಿಮ್ಗೆ ನೆಕ್ಸ್ಟ್ ಸ್ಲೈಡಲ್ಲಿ ತಿಳಿಸ್ತೀನಿ ನೋಡಿ. 2022-23 ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ? ನಾನು ಆಲ್ರೆಡಿ ಹೇಳ್ದಂಗೆ ಒಂದು ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿರಬೇಕು. ಆ ಕ್ರೈಟೀರಿಯಾ ಏನು ಅಂತಂದರೆ ನೋಡಿ, ಇದನ್ನು ನೀವು ನೋಡ್ಬೋದು. ಇದು 2022-23 ಸ್ಕಾಲರ್ಶಿಪ್ ಕ್ರೈಟೀರಿಯಾ. ಇದರಲ್ಲಿ ನೀವು ಫಸ್ಟ್ ಲೆವೆಲ್ ನೋಡ್ಬೋದು, ವೆರಿಫೈಡ್ ಅಪ್ಲಿಕೇಶನ್ ವೆರಿಫೈಡ್ ಎಸ್ ಇದೆ, ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ಎಸ್ ಇದೆ. ನೆಕ್ಸ್ಟು ಸೆಕೆಂಡ್ ಲೆವೆಲು
ಸ್ಕಾಲರ್ಶಿಪ್ ಕಾಂಪೊನೆಂಟ್ಸ್ ಅಪ್ರೂವ್ಡ್ ಫಾರ್ ಪೇಮೆಂಟ್. ಇವರು ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸೇರ್ಕೋತಾರೆ ಈ ವಿದ್ಯಾರ್ಥಿ. ನೋಡಿ ಅದು ಕೂಡ ಎಸ್ ಇದೆ, 14,900 ಅಂತಾನೆ ಶಾಂಕ್ಷನ್ ಆಗಿದೆ. ಮತ್ತೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಇದು ಕೂಡ ಎಸ್ ಆಗಿ 10,000 ತೋರಿಸ್ತಿದೆ. ಸೊ ನೋಡಿ ಇಲ್ಲಿ ಮೈನ್ ಪಾಯಿಂಟ್ ಬರೋದು, ಇದು ಥರ್ಡ್ ಸ್ಟೇಜು, ಥರ್ಡ್ ಲೆವೆಲ್ ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸ್. ಅಪ್ರೂವ್ಡ್ ಅಪ್ಲಿಕೇಶನ್ ಪುಷ್ ಟು ಡಿಬಿಟಿ ಫಾರ್ ಪೇಮೆಂಟ್. ನೋಡಿ ಅಕಾಡೆಮಿಕ್ ಅಲವೆನ್ಸ್ ಮತ್ತೆ ವಿದ್ಯಾಶ್ರೀ ಅಥವಾ PMS ನೋ ಇದೆ. ಫೀಸ್ ಅಮೌಂಟ್ ಪುಷ್ ಟು ಡಿಬಿಟಿ ಫಾರ್ ಪೇಮೆಂಟ್ ನೋ ಇದೆ. ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಮೌಂಟ್ ಪುಷ್ ಟು ಡಿಬಿಟಿ ಫಾರ್ ಪೇಮೆಂಟ್. ಇದು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅನ್ನೋದು ರೈತ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಇದು ಎಸ್ ಇದೆ. ಅಮೌಂಟ್ ಕೂಡ ತೋರಿಸ್ತಿದೆ ಥರ್ಡ್ ಲೆವೆಲ್ ಅಲ್ಲಿ, ಬಟ್ ಮೇಲ್ಗಡೆ ಎರಡು ತೋರಿಸ್ತಿಲ್ಲ. ಬಟ್ ಸೆಕೆಂಡ್ ಲೆವೆಲ್ ಅಲ್ಲಿ ಅವ್ರಿಗೆ 14,900 ತೋರಿಸ್ತಾ ಇತ್ತು, ಬಟ್ ಇಲ್ಲಿ ಪುಷ್ ಟು ಡಿಬಿಟಿನೇ ನೋ ಇದೆ. ಸೊ ನಿಮ್ಗೆ ಏನಾದ್ರು ಪುಷ್ ಟು ಡಿಬಿಟಿ ಅಮೌಂಟ್ ಎಸ್ ಇದ್ದು ಅಮೌಂಟ್ ತೋರಿಸ್ತಿದ್ರೆ, ಮತ್ತೆ ನೆಕ್ಸ್ಟ್ ಲೆವೆಲ್ ನೋಡಿ, ಫೋರ್ತ್ ಲೆವೆಲ್ ಪೇಮೆಂಟ್ ಸ್ಟೇಟಸ್ ಇನ್ ಡಿಬಿಟಿ, ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ ಡಿಬಿಟಿ. ಇದು ಈ ಪೇಮೆಂಟ್ ಅಪ್ರೂವ್ ಆಗಿದೆ, ಎಸ್ ಇದೆ, ಬಟ್ 14,900 ಇಲ್ಲೂ ಕೂಡ ತೋರಿಸ್ತಾ ಇಲ್ಲ. ಸೊ ನಿಮ್ಗೆ ಏನಾದ್ರು ಸ್ಕಾಲರ್ಶಿಪ್ ಬರುತ್ತೆ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಅಂತಂದ್ರೆ ಒಂದೇ ಇರೋದು ಏನು ಅಂತಂದ್ರೆ, ನಿಮಗೆ ಫಸ್ಟ್ ಲೆವೆಲ್ ಅಲ್ಲೂ ಅದು ಎಸ್ ಆಗಿ ಸೆಕೆಂಡ್ ಲೆವೆಲ್ ಅಲ್ಲೂ ಅಮೌಂಟ್ ತೋರಿಸಿ, ಥರ್ಡ್ ಲೆವೆಲ್ ಅಲ್ಲೂ ಪುಷ್ ಟು ಡಿಬಿಟಿ ಎಸ್ ಅಂತ ತೋರಿಸಿ ಅದು ಅಮೌಂಟ್ ನ ಶೋ ಆಗ್ತಿದ್ರೆ, ಮತ್ತೆ ಫೋರ್ತ್ ಲೆವೆಲ್ ಅಲ್ಲೂ ಕೂಡ ಅದು ಅಮೌಂಟ್ ತೋರಿಸಿ ಅದು ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ ಡಿಬಿಟಿ ಅಂತ ನಿಮ್ಗೆ ಏನೋ ತೋರಿಸ್ತಿದ್ರೆ ಅವಾಗ ಮಾತ್ರ ಅಮೌಂಟ್ ಬರುತ್ತೆ ಅಂತ ನೀವು ಕನ್ಫರ್ಮ್ ಮಾಡ್ಕೋಬಹುದು. ಸೊ ನಿಮ್ಗೆ ಏನಿದ್ರು ಪುಷ್ ಟು ಡಿಬಿಟಿಲೇ ನೋ ಇದೆ, ಮತ್ತೆ ಪೇಮೆಂಟ್ ಅಪ್ರೂವ್ಡ್ ಬೈ DDO ನೋ ಅಥವಾ ಕಾಲಮಿಗೆ ಬಾಕ್ಸೇ ತೋರಿಸ್ತಿಲ್ಲ ಅಂತಂದ್ರೆ, ಸೊ ನಿಮ್ಗೆ ಅಮೌಂಟ್ ಬರೋದು ಬಹಳ ಕಷ್ಟ ಇದೆ, ಇನ್ನು ಬರೋಲ್ಲ ಅಂತಾನೆ ಹೇಳ್ಬೋದು ಅದನ್ನ. ಸೊ ನಿಮ್ಗೆ ಏನಾದ್ರು ಅಮೌಂಟು ಎಲ್ಲ ಲೆವೆಲಲ್ಲೂ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಫೋರ್ತ್ ಲೆವೆಲ್ ಎಲ್ಲ ಲೆವೆಲ್ ತೋರಿಸಿ ಅಮೌಂಟು ಅಕೌಂಟಿಗೆ ಕ್ರೆಡಿಟ್ ಆಗಿಲ್ಲ ಅಂತಂದ್ರೆ, ಸೊ ಅದು ನಿಮಗೆ ಪಕ್ಕ ಬರುತ್ತೆ ಅಂತ. ಸೊ ಬಟ್ ತೋರ್ಸ್ ಕೂಡ ಬರ್ತೀನಿ, ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಪಕ್ಕ ಬರುತ್ತೆ ಅಂತ. ಅಕಸ್ಮಾತ್ ನಿಮ್ಗೆ ಅಮೌಂಟೇ ತೋರಿಸ್ತಾ ಇಲ್ಲ ಅಲ್ಲಿ, ಫಸ್ಟ್ ಲೆವೆಲ್ ಇದ್ದು ಸೆಕೆಂಡ್ ಲೆವೆಲ್ ಇದ್ದು ಥರ್ಡ್ ಲೆವೆಲ್ ಮತ್ತೆ ಫೋರ್ತ್ ಲೆವೆಲ್ ನಿಮ್ಗೆ ಅಮೌಂಟ್ ತೋರಿಸ್ತಾನೆ ಇಲ್ಲ ಅಂತಂದ್ರೆ, ಸೊ ಅಮೌಂಟ್ ಬರೋದು ಬಹಳ ಕಷ್ಟ, ಇನ್ನು ಮುಂದೆ ಪ್ರೊಸೆಸ್ ಆಗಲ್ಲ. ಯಾಕಂದ್ರೆ 2022-23 ಹೊಸದಾಗಿ ಪ್ರೊಸೆಸ್ ಮಾಡೋದೆಲ್ಲ ನಿಂತೋಗಿದೆ ಆಲ್ರೆಡಿ. 23-24 ಕೂಡ ನಿಂತೋಗಿದೆ. ಸೊ ಈಗ ಏನಿದ್ರು ಯಾರ್ಯಾರಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅವ್ರಿಗೆ ಮಾತ್ರ ಅಮೌಂಟ್ನ ಕ್ರೆಡಿಟ್ ಮಾಡ್ತಾರೆ ಆದಷ್ಟು ಬೇಗ. ಸೊ ಆದಷ್ಟು ಬೇಗನೆ ಒಬ್ಬೊಬ್ಬರು ಸ್ಟೂಡೆಂಟ್ಸ್ಗೆ ಡಿಲೇ ಆಗ್ತಿದೆ. ಸೊ ಹೆಂಗೆ ಅಂತಂದರೆ, ಆ ಡಿಪಾರ್ಟ್ಮೆಂಟಲ್ ಫಂಡ್ಸ್ ಇದ್ದರೆ ಗೌರ್ಮೆಂಟಿಂದ ಅಪ್ರೂವ್ ಆಗಿ ಫಂಡ್ಸ್ ಆ ಡಿಪಾರ್ಟ್ಮೆಂಟಿಗೆ ಟ್ರಾನ್ಸ್ಫರ್ ಆಗಿದ್ರೆ ಅವರು ಬಂದಿರೋ ಅಮೌಂಟ್ ಎಲ್ಲ ಸ್ಟೂಡೆಂಟ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಸೊ ನಿಮ್ಮ ಯಾರ್ಯಾರಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿ ಅಕೌಂಟಿಗೆ ಇನ್ನೂ ಬಂದಿಲ್ಲ, ಸೊ ಅವರು ನೀವು ಪಕ್ಕ ಎಕ್ಸ್ಪೆಕ್ಟ್ ಮಾಡ್ಬೋದು ಅಮೌಂಟ್ ಬಂದೇ ಬರುತ್ತೆ ಇಂದಲ್ಲ ನಾಳೆ. ಸೊ ಬಟ್ ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಲೇಬೇಕು, ಅದು ಬಂದೇ ಬರುತ್ತೆ. ಸೊ ಯಾರ್ಯಾರಿಗೆ ಅಮೌಂಟ್ ಇನ್ನು ತೋರಿಸ್ತಾ ಇಲ್ಲ, ಸೊ ಅವರಿಗೆ ಬರೋದು ಕಷ್ಟ ಇನ್ನು ಅಮೌಂಟು. ಸೊ ಥ್ಯಾಂಕ್ ಯು ಗೈಸ್. ಸೊ ನಿಮ್ಗೆ ಯಾವುದೇ ರೀತಿ ಬೇರೆ ಏನಾದ್ರು ಅಪ್ಡೇಟ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆದಷ್ಟು ಬೇಗ ವಿಡಿಯೋ ಮಾಡಾಕ್ತೀನಿ. ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಸೊ ಥ್ಯಾಂಕ್ ಯು ಗೈಸ್.